ಆಮೆನ್, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಹೇಗಿದ್ದೀರಾ? ಹೆಂಗಿದ್ದೀರಾ? ಕರ್ತನು ಹೆಂಗ್ ನಡೆಸ್ತಾ ಇದ್ದಾನೆ? ಈ ಹೊಸ ತಿಂಗಳಲ್ಲಿ ಕರ್ತನು ನಿಮ್ಮನ್ನು ನೋಡುವಂತ ಕರ್ತನ ಕೃಪೆ ಮಾಡಿದ್ದಾನೆ. ಇವತ್ತಿನ ದಿನದಲ್ಲಿ ಕೂಡ ನಾವು ದೇವರ ವಾಕ್ಯಕ್ಕೆ ಹೋಗಿದ್ದೀವಿ. ನಾವು ಇವತ್ತಿನ ದಿನದಲ್ಲಿ ನಾವು ದೇವರ ವಾಕ್ಯ ನೋಡುವುದಾದರೆ ಮಾರ್ಕನು ಬರೆದಂತ ಸುವಾರ್ತೆಯ ಪುಸ್ತಕವು 5ನೇ ಅಧ್ಯಾಯವು ವಚನ 36ನೇ ವಚನ ಓದೋಣ ನಾವು. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಅಂಜಬೇಡ, ನಂಬಿಕೆ ಮಾತ್ರ ನಿನಗಿರಲಿ. ಹಲ್ಲೆಲೂಯಾ. ಇವತ್ತು ಅನೇಕರಲ್ಲಿ ಬಂದ್ಬಿಟ್ಟು ನಂಬಿಕೆ ಇಲ್ಲ ರೀ, ಏನೋ ಮಾಡ್ತಾರೆ, ಅದ್ರ ನಂಬಿಕೆ ಇಲ್ಲ. ಯಾಕೆ ಗೊತ್ತಾ? ಅಲ್ಲಿ ನಡೆಯುವಂತ ಒಂದ್ಸಲ ಪರಿಸ್ಥಿತಿ, ಕೆಲ ಘಟನೆಗಳೆಲ್ಲ ನೋಡುವಾಗ ಅವರಿಗೆ ನಂಬಿಕೆ ಕಳ್ಕೊಳ್ಳುತ್ತಾರೆ. ಅಥವಾ ಈ ಸಮಯದಲ್ಲಿ ಇಂಥ ಒಂದು ಕಾರ್ಯ ನಡೀತಾ ಇದ, ಅಥವಾ ಇವತ್ತು ನನಗೆ ಏನೋ ಒಂದು ಅಮೌಂಟ್ ಏನೋ ಒಂದು ಬೇಕಾಗಿದೆ, ಅದು ಆಗುತ್ತದ ಆಗಲ್ವ ಅಂತ ನಮಗೆ ಅಪನಂಬಿಕೆ. ಹಂಗಂದ್ರೆ ದೇವ್ರ ಮೇಲೆ ನಂಬಿಕೆ ಕಡಿಮೆನೇ ಆಗಿದೆ. ಯಾಕಂದ್ರೆ ನಾವು ಜಾಸ್ತಿ ದೇವರನ್ನು ಹುಡುಕೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದೋದಿಲ್ಲ. ನಾವು ಇರುವಂತ ಜನರ ಸಂಘಟನೆ ಅದು ಇದು ಲೋಕದ ಕದೆ ಎಲ್ಲಾನು ಮಾತಾಡಿ ದೇವರು ನಮಗೆ ಕೊಟ್ಟಿರುವಂತಹ ನಂಬಿಕೆ ಅಥವಾ ವಿಶ್ವಾಸ, ಈ ಪ್ರೀತಿ ನಮ್ಮಲ್ಲಿ ಇಲ್ಲ, ನಮಗೆ ಕಡಿಮೆ ಆಗುತ್ತಾ ಇದೆ. ಆದುದರಿಂದನೇ ನಂಬಿಕೆ ಇಲ್ಲ ಇವತ್ತು. ಹಲ್ಲೆಲೂಯಾ. ಇಲ್ಲಿ ಒಂದು ಸಭಾ ಮಂದಿರದವನು ಯೇಸುವಿನ ಬಳಿಗೆ ಬರುತ್ತಾನೆ. ಯಾತಕ್ಕೋಸ್ಕರ ಬರ್ತಾನೆ ಗೊತ್ತಾ? ತನ್ನ ಮಗಳು ಬದುಕಬೇಕು ಅದನ್ನ ಹೇಳ್ತಾ ಇದ್ದಾನೆ. ಸ್ವಾಮಿ, ನನ್ನ ಮಗಳು ಈ ರೀತಿ ಒಂದು ರೋಗದಲ್ಲಿ ಮರಣಕ್ಕೆ ಗುರಿಯಾಗಿದ್ದಾಳೆ, ಒಂದು ನೀವು ಬಂದು ನನ್ನ ಮಗಳ ಮೇಲೆ ಕೈ ಇಟ್ರೆ ನನ್ನ ಮಗಳು ಬದುಕುತ್ತಾಳೆ ಅಂದ. ಹಲ್ಲೆಲೂಯಾ. ಹೀಗೆ ಮಾತಾಡುತ್ತಿರುವಾಗಲೇ ಸಭಾ ಮಂದಿರದಿಂದ ಕೆಲ ಆಳುಗಾರರು ಆತನ ಬಳಿಗೆ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಸ್ವಾಮಿ, ನೀವು ಗುರುವನ್ನು ತೊಂದರೆ ಮಾಡ್ತೀನಿ, ನನ್ನ ಮಗಳು ಆಗಲೇ ತೀರೋಗ್ಬಿಟ್ಲು, ಬಾ ಹೋಗೋಣ ಅಂತ ಕರೀತಿರುವಾಗ ಈ ಮಾತು ಯೇಸು ಸ್ವಾಮಿ ಕೇಳಿ ಆತನಿಗೆ ಹೇಳುತ್ತಾ ಇದ್ದಾನೆ, ಹಲ್ಲೆಲೂಯಾ, ಯಪ್ಪ, ನಂಬಿಕೆ ಮಾತ್ರ ನಿನಗಿರಲಿ, ಅಂಜಬೇಡ, ಧೈರ್ಯವಾಗಿರ. ನೀನು ಯಾತಕ್ಕೋಸ್ಕರ ನನ್ನ ಹತ್ರ ಬಂದಿದೆಯೋ ಅಥವಾ ಏನಕ್ಕಾಗಿ ಬಂದಿದೆಯೋ ಅದ್ರ ನಂಬಿಕೆಯಾಗಿರ ನೀನು. ಹಲ್ಲೆಲೂಯಾ. ಮಗಳು ತೀರೋಗ್ಬಿಟ್ಲು, ಹೆಂಗ್ ಬರುತ್ತದೆ ನಂಬಿಕೆ? ಅಲ್ಲ ರೀ, ನಮ್ಮ ಜೀವಿತದಲ್ಲಿ ಎಲ್ಲ ಮುಗಿದೋಯ್ತು, ಮತ್ತೆ ಹೆಂಗ್ ಬದುಕಾಗುತ್ತದೆ? ನಾನು 1995ರಲ್ಲಿ ನನಗೆ ಬಹಳ ಸ್ವಲ್ಪ ಸಾಲ ಬಂತು. ನನಗೆ ತುಂಬಾ ಸಾಲಗಾರನಾಗ್ಬಿಟ್ಟೆ. ಆಗ ನಮ್ಮ ಕುಟುಂಬದಲ್ಲಿ, ನನ್ನ ಮನೆಯಲ್ಲಿ ನಮ್ಮ ತಂದೆ ತಾಯಿ ಮತ್ತೆ ಎಲ್ಲೊಬ್ರು ಹೊರಗಾಗ್ಬಿಟ್ರು. ನಾನು ನನ್ನ ಹೆಂಡತಿ ಇಬ್ರು ಹೊರಗ್ ಬಂದ್ಬಿಟ್ಟಿದೀವಿ. ನಾವು ಇಬ್ರೇ ಚಿಕ್ಕ ವಯಸ್ಸು, ನಮಗೆ ಮದುವೆ ಆಗಿದ್ದ 1 ವರ್ಷ ನಮಗೆ ಆಯ್ತು. ಅವಾಗ ತುಂಬಾ ಸಾಲ, ಹೊರಗಾಕ್ಬಿಟ್ರು. ಏನ್ ಮಾಡೋದು ಗೊತ್ತಿಲ್ಲ, ತುಂಬಾ ಕಣ್ಣೀರು, ತುಂಬಾ ಸೋಳು. ಇನ್ಮೇಲೆ ಬದುಕಕ್ಕೆ ಆಗೋದಿಲ್ಲ ಅಂತ ನಾವು ಡಿಸೈಡ್ ಮಾಡ್ಬಿಟ್ವಿ. ಏನು, ಇನ್ಮೇಲೆ ಇರೋದು ಬೇಡ, ತೀರೋಗ್ಬಿಡೋಣ ಅಂತ ಇಂಥ ಒಂದು ಪರಿಸ್ಥಿತಿಗೆ ಬಂದೆ ನಾನು. ಆಗ ದೇವರು ನನ್ನೊಂದಿಗೆ ಮಾತನಾಡಿದ, ಹಲ್ಲೆಲೂಯಾ, ಮಗನೇ, ನಿನ್ನನ್ನು ಕರೆದಿದ್ದು ನಾನೇ, ನಿನ್ನನ್ನು ಆರಿಸಿ ತೆಗೆದಿದ್ದು ನಾನೇ, ಯಾಕೆ ಅಳುತ್ತಿ? ನಿನ್ನನ್ನು ಕರೆದವ ನಾನಲ್ಲವಾ? ಅದರಿಂದ ನೀನು ಹೆದರಬೇಡ, ಅಂಜಬೇಡ, ನಾನ್ ನಿನ್ನ ಕೂಡ ಇದ್ದೀನಿ ಅಂತ ಹೇಳೋದು. ಹಲ್ಲೆಲೂಯಾ. ಆ ಕ್ಷಣವೇ ನಾನು ಏನ್ ಮಾಡಿದೆ ಗೊತ್ತಾ? ದೇವರ ಮುಂದೆ, ದೇವರ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದೆ. ಸ್ವಾಮಿ, ನನ್ಗೇನ್ ಮಾಡಬೇಕು ಗೊತ್ತಿಲ್ಲ, ಸಾಲಗಾರ ಅಲ್ಲಲ್ಲಿ ನನ್ನ ಸುತ್ತಿಕೊಂಡಿದ್ದಾರೆ, ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ ಅಂತ ಪ್ರಾರ್ಥನೆ ಮಾಡುತ್ತಿರುವಾಗ ಕರ್ತನು ನನಗೆ ಒಂದು ದಾರಿ ತರೆದು ಕೊಟ್ಟ. ಏನು, ಒಂದು ಒಳ್ಳೆ ಕೆಲಸ ಕೊಟ್ಟ ನನಗೆ. ಆ ಸಾಲ 1 ವರ್ಷದಲ್ಲಿ ತೀರುವಂತ ಕರ್ತನ ಕೃಪೆ ಮಾಡಿದ್ರಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಹೇಳ್ತಾ ಇದ್ದಾನೆ, ಮಗನೇ, ಅಂಜಬೇಡ, ಧೈರ್ಯವಾಗಿರಿ. ನೀನು ಯಾತಕ್ಕೋಸ್ಕರ ಬಂದಿದೆ ಅಥವಾ ಏನಕ್ಕಾಗಿ ಬಂದಿದೆ? ಮಗಳು ಬದುಕಬೇಕಾ? ನಂಬಿಕೆಯಿಂದ ಇರು. ನೀನು ಮಗಳು ತೀರೋಯ್ತಂತ ಅವ್ರು ಹೇಳುವಂತ ಹಾಡಿದಂತ ಮಾತುಗಳು ನಾನು ಕೇಳಿದೀನಿ. ನೀನು ಅದನ್ನು ಕೇಳಿ ನಂಬಿಕೆ ಬಿಟ್ಬಿಡ್ಬೇಡ. ನೀನು ನನ್ನ ಹತ್ರ ಬಂದ್ರೆ ನಿನ್ನ ಮಗಳು ಉಳಿತಾರಂತ ನಂಬಿಕೆ ಇತ್ತಲ್ಲ ನಿನಗೆ. ಹಂಗಂದ್ರೆ ಏನಾಗಿರು, ಮಗಳು ಸತ್ತರೂ ಸರಿ, ಸತ್ತವನ್ನು ಪುನಃ ಜೀವವಂತನಿಗೆ ಎಬ್ಬಿಸುವಂತ ದೇವರು ನಾನು ಶಕ್ತನಾಗಿದ್ದಾನೆ. ಅದರಿಂದ ನಂಬಿಕೆ ಉಳ್ಳವಳಾಗಿರಂತ ಯೇಸು ಸ್ವಾಮಿಯಲ್ಲಿ ಹೇಳುತ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ನಾವು ನೋಡುವಾಗ ನಾವು ಯೋಹನ ಬರೆದಂತ ಸುವಾರ್ತೆ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ 40ನೇ ವಚನ ಓದೋಣ ನಾವು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀಯ. ಹಲ್ಲೆಲೂಯಾ. ನಾವು ನಂಬ್ತೀವ? ಹೇಳ್ರಿ, ನಿಜವಾಗ್ಲೂ ಹೇಳ್ತೀನಿ, ದೇವರು ನಂಬಿದ್ರೆ ಎಂತ ಕಾರ್ಯವನ್ನ ಇರ್ಲಿ ದೇವರ ಅದ್ಭುತ ಮಾಡುತ್ತಾನೆ. ಹೆಂಗೆ? ನೀನು ನಂಬಿದ್ರೆ ದೇವರ ಮಹಿಮೆ ಕಾಣುತ್ತಿ. ಅಲ್ಲಿ ಏನಾಯ್ತು? ಲಾಜರ್ ಎಂಬ ಸಹೋದರ ತೀರು ಹೋಗ್ಬಿಟ್ಟಾರಿ, ಸತ್ತು ಹೋಗ್ಬಿಟ್ಟ. 4 ದಿನ ಆಯ್ತು. ಅಲ್ಲಿ 4 ದಿನ ಆಗಿದ ಮೇಲೆ ಯೇಸು ಸ್ವಾಮಿ ಸಮಾಧಿಯ ಬಳಿಗೆ ಬರುತ್ತಾನೆ. ಅವಾಗ ಅವ್ನು ಹೇಳ್ತಾನೆ, ಕಣ್ಣು ತೆಗೆದಾಕ್ರಿ ಅಂತ. ಹೇಳುತ್ತಲ್ಲ, ಸ್ವಾಮಿ, ನನ್ನ ಸಹೋದರ ತೀರು ಹೋಗಿ 4 ದಿನ ಆಯ್ತಲ್ಲವೇ ಅಂತ ಹೇಳುತ್ತಿರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಮಗಳೇ, ನೀನ್ ನಂಬಿದ್ರೆ ದೇವರ ಮಹಿಮೆ ಕಾಣುತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವು ನಮ್ಮ ಜೀವನವೇ ಸೆತ್ತೋಗ್ಬಿಟ್ಟಿದ್ಯಾ ಅಥವಾ ಸೋತೋಗ್ಬಿಟ್ಟಿದೀವ ನಾವು? ಕಷ್ಟ, ಕಣ್ಣೀರು, ಹೋರಾಟ ಇದರಲ್ಲೇ ಬಿದ್ದು ಸುಲಿಗೆ ಹಿಂಗೇ ಜೀವನ ಹೋಗ್ಬಿಡೋದು ಅನಿಸಿಕೊಂಡಿದ್ಯಾ ಮಗಳೇ? ಬೇಡ, ಇದನ್ನೆಲ್ಲ ಮಾರ್ಪಡಿಸಿದ ದೇವರು ಎಲ್ಲ ಅಗತ್ಯಕ್ಕಿಂತ ದೊಡ್ಡವನು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ನಂಬಿಕೆ ಇಡುವಾಗ ಆತನ ಅದ್ಭುತ ಮಾಡುತ್ತಾನ್ರಿ. ಅಲ್ಲೆಲ್ಲೂಯ್ಯ. ಏನಾಯ್ತು ಇಲ್ಲಿ ಸಭಾ ಮಂದಿರದವನಿಗೆ ಹೇಳುತ್ತಾನಲ್ಲ, ಅಂತ್ಯ ಬೇಡ, ಧೈರ್ಯವಾಗಿರಂತ ಹೋಯ್ತಾನೆ, ನೇರ ಮನೆಗೆ ಹೋಗಿರ್ತಾನಲ್ಲಿ. ಮಗಳೇ ಎದೋಣ ನೀನು ಅಂದುತ್ತಾರ್ರಿ. ಅಲ್ಲೆಲ್ಲೂಯ್ಯ. ಸತ್ತಂತ ಮಗಳೊಂದಿಗೆ ಮಾತಾಡಿ ಜೀವವಂತನಿಗೆ ಎಬ್ಬಿಸಿಕೊಟ್ಟಿದ್ದ ಕರ್ತನು ನಮ್ಮ ಕರ್ತನು ಉಜ್ಜೀವನ ಪಡಿಸೋದಿಕ್ಕೆ ಅದು ಶಕ್ತನಾಗಿದ್ದಾನೆ ಆತನ ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯ್ಯ. ನಂಬಿಕೆ ಇರಬೇಕ್ರಿ. ನಾನು ದೇವರ ಬಳಿಗೆ ಬರುತ್ತಾ ಇದ್ದೇನೆ, ದೇವರು ನಂಬುತ್ತಾ ಇದ್ದೀನಿ. ನಾನು ದೇವರನ್ನು ಹುಡುಕುವವರಿಗೆ ಪ್ರತಿಫಲ ಕೊಡೋದು ಶಕ್ತನಾಗಿದ್ದಾನೆ. ಇಬ್ರಿಯರು 7ನೇ ಅಧ್ಯಾಯದಲ್ಲಿ 24ನೇ ವಚನ 26ನೇ ವಚನ ಹೇಳುತ್ತಾ ಇದ್ದೀರಿ, ದೇವರನ್ನು ಹುಡುಕುವವರು, ದೇವರು ನಂಬುವವರು ಆತನ ಬಳಿಗೆ ಬರುತ್ತಾ ಯೇಸು ಇರ್ತಾನೆ, ಅದನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನಂತ ನಂಬಬೇಕ್ರಿ ಆತನ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಓದೋಣ 24ನೇ ವಚನವು. ಆತನಾದರೂ ಸದಾಕಾಲ ಇರುವುದರಿಂದ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ನೋಡ್ರಿ, ಆದ ಕಾರಣ ತನ್ನ ಮೂಲಕ ದೇವರ ಬಳಿಗೆ ಯೇಸು ಕ್ರಿಸ್ತ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅವ್ರಿಗಾಗಿ ವಿಜ್ಞಾಪನೆ ಮಾಡೋದಕ್ಕಾಗಿ ಸದಾ ಕಾಲ ಬದುಕುವನಾಗಿದ್ದಾನೆ ಯೇಸುವಿನ ನಾಮದಲ್ಲಿ. ಅಪ್ಪ, ನಮಗಾಗಿ ಆತನ ಪ್ರಾರ್ಥನೆ ಮಾಡುತ್ತಾನೆ. ಮಗಳೇ, ದೇವರ ಮೇಲೆ ನಂಬಿಕೆ ಇಡು, ನಂಬಿಕೆ ಕಳ್ಕೊಳ್ಳಬೇಡ. ದೇವರ ಮೇಲೆ ವಿಶ್ವಾಸದಿಂದ ಇರೋ, ದೇವರ ಮೇಲೆ ನಂಬಿಕೆ ಇರುವಾಗ ಕರ್ತನ ಅದ್ಭುತ ಮಾಡುತ್ತಾನ್ರಿ. ಅಲ್ಲೆಲ್ಲೂಯ್ಯ. ಸರ್ವಶಕ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮನ್ನು ಕರೆದ ಆತನು ಹೇಳ್ತಾ ಇದ್ದಾನೆ, ಮಗಳೇ ನಂಬಿಕೆಯಾಗಿರೋ, ನಂಬಿಕೆ ಕಳ್ಕೊಳ್ಳಬೇಡ. ನೀನು ನನ್ನ ಬಳಿಗೆ ಬಂದಿದ್ದೆ, ನನ್ನನ್ನು ಹುಡುಕಿ ಬಾ. ನೀನು ನನ್ನನ್ನು ಹುಡುಕಿ ಬರುವಾಗ ನಾನು ಅದ್ಭುತ ಮಾಡುತ್ತೇನೆ ನಾನು. ಅಲ್ಲೆಲ್ಲೂಯ್ಯ. ಮನುಷ್ಯ ನಮ್ಮನ್ನು ತಳ್ಳಿ ಬಿಟ್ಟಿದ್ದಾರ ಅಥವಾ ನಮಗಾಗಿ ಮನುಷ್ಯರಿಲ್ಲವೇ? ನಾನು ನಂಬಿದಂತ ಜನ ನನ್ನ ಕೈ ಬಿಟ್ಟಿದಾರಲ್ಲ, ನಾನು ಏನ್ ಮಾಡೋದು? ನನ್ನ ಎಲ್ಲರೂ ಹೊರಗಾಗ್ಬಿಟ್ಟು ಅಂತ ಅಳ್ತಾ ಇದ್ಯಾ? ಅಳಬೇಡ ನೀನು. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ. ಎಲ್ಲರೂ ಕೈ ಬಿಟ್ಟು ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನಂಬಿಕೆ ನಿನಗಿರಲಿ. ನಂಬಿಕೆ ನಿನ್ನಲ್ಲಿ ಇದ್ದರೆ ಖಂಡಿತವಾಗಿ ದೇವರು ಮಾಡುವಂತ ಅದ್ಭುತ ನೀನ್ ಕಾಣುತ್ತೀಯ. ನೀನು ದೇವರು ಮಾಡುವಂತ ಅದ್ಭುತ ಕಣ್ಣಾರ ಕಾಣುತ್ತೀಯ ನೀನು ಯೇಸುವಿನ ನಾಮದಲ್ಲಿ. ಅದನ್ನೇ ನೋಡ್ತಾ ಇದೀವಿ ನಾವು. ಮಾರ್ಕ 9:23ನೇ ವಚನದಲ್ಲಿ ಹೇಳುತ್ತಾ ಇದೆ. ಮಾರ್ಕ್ 9:23ನೇ ವಚನವು. ಯೇಸು ಅವನಿಗೆ ನಿನ್ನ ಕೈಯಲ್ಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುತ್ತದೆ ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯ್ಯ. ಇಲ್ಲಿ ತಂದೆ ಒಬ್ಬ ಬರುತ್ತಾನೆ, ಸ್ವಾಮಿ ನನ್ನ ಮಗನು ತುಂಬಾ ಕಷ್ಟಪಡುತ್ತಾ ಇದ್ದಾನೆ, ಆ ದೆವ್ವವು ಎಲ್ಲೆಲ್ಲ ಅವನ್ನ ಹಿಡಿತಾ ಇದೋ ಅಲ್ಲೆಲ್ಲ ಅವನ ಬೆಂಕಿನಲ್ಲಿ ನೀರಿನಲ್ಲಿ ತಳ್ಳುತ್ತಾ ಇದೆ, ಅನೇಕ ಸಾರಿ ಅವನನ್ನು ಕೊಲ್ಲಬೇಕಂತ ನೋಡಿತು. ಅದು ನಿಮ್ಮ ಶಿಷ್ಯರ ಬಳಿಗೆ ಬಂದಿವಿ, ಅವ್ರ ಕೈಯಲ್ಲಿ ಆಗಲಿಲ್ಲ. ಆದ್ದರಿಂದ ಯೇಸು ಮತ್ತೆ ಹೇಳ್ತಾ ಇದೆ, ನಿನ್ನ ಕೈಯಲ್ಲಿ ಆಗುವುದು ಆದರೆ ನೋಡಿದಾರೆ. ಅಲ್ಲೆಲ್ಲೂಯ್ಯ. ಹಂಗಂದ್ರೆ ಯೇಸು ಹತ್ರ ಬಂದಿದ್ದಾನೆ, ಅಲ್ಲೂ ಕೂಡ ಇವನಿಗೆ ನಂಬಿಕೆ ಇಲ್ಲ. ಅಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ಕೈಯಲ್ಲಿ ಆಗಿದ್ರೆ ನಮಗೆ ಕರುಣೆ ತೋರಿಸೋಣ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೇಸು ಹೇಳ್ತಾ ಇದ್ದ, ಮಗನೇ ಯಾಕಂಗ್ ಹೇಳ್ತಿ? ನನ್ ಕೈಲಿ ಆಗಿದ್ರೆ ಒಂದು ಸಹಾಯ ಮಾಡಂತ ಹೇಳ್ತೀಯಲ್ಲ, ಹಂಗ ಹೇಳಬೇಡ, ನಂಬಿಕೆಯಿಂದ ಹೇಳು. ಅಲ್ಲೆಲ್ಲೂಯ್ಯ. ಯೇಸು ಹೇಳ್ತಾ ಇದ್ದಾರೆ, ನಂಬಿದ್ರೆ ದೇವರ ಮಹಿಮೆ ಕಾಣುತ್ತೆ ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯ್ಯ. ಹೌದ್ರಿ, ನಮ್ಗೆಲ್ಲ ಕತ್ತಲಾಗ್ಬಿಟ್ಟಿದ್ಯಾ? ಯಾವ ಕಡೆ ತಿರುಗುದು ನಮ್ಗೆ ಯಾರು ಇಲ್ಲ ಅಂತ ನೋಡ್ತಾ ಇದ್ಯಾ? ಅಥವಾ ಒಂಟಿಕನಾಗಿದ್ದೀನಿ, ನನ್ನ ಜೊತೆ ಯಾರಿಲ್ವಲ್ಲ, ನನ್ನ ಕೂಡ ಯಾರಿದ್ರೆ? ನನ್ನ ನಂಬಿದವರು ಎಲ್ಲರೂ, ನಾನ್ ನಂಬಿದಂತೆ ಎಲ್ಲರೂ ನನ್ನಿಂದ ಅಗಲಿ ದೂರ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸಿಕೊಂಡಿದ್ಯಾ ನೀನು ಯೇಸುವಿನ ನಾಮದಲ್ಲಿ? ಬೇಡ, ದೇವರು ನಿನ್ನ ಕೂಡ ಇದ್ದಾನೆ. ದೇವರು ನಿನಗಾಗಿ ಪರಲೋಕವನ್ನು ಬಿಟ್ಟು ಇಳಿದು ಬಂದವನು, ನಿನಗಾಗಿ ಜೀವವನ್ನು ಕೊಟ್ಟವನು, ನಿನ್ನ ಪಾಪವನ್ನು ಶಿಲುಬೆ ಮೇಲೆ ಹೊತ್ತುಕೊಂಡು ನಿನಗೆ ಬಿಡುಗಡೆ ಕೊಟ್ಟಿದ್ದವನು. ಇದೋ ನಾನು ಶಿಲುಬೆ ಮೇಲೆ ಜೀವ ಕೊಟ್ಟವನು, ಇದೋ ಮರಣ ಪರ್ಯಂತವ ನಿನ್ನ ಕೂಡ ಇದೆ ನಾನು ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯಾಗಿರಿ. ದೇವರ ಬಳಿಗೆ ಬರುವವರನ್ನು ಆತನ ಸಂಪೂರ್ಣವಾಗಿ ಬಿಡಿಸಿ ರಕ್ಷಿಸೋದಕ್ಕೆ ಆತನ ಶಕ್ತನಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೀವಿ ನಾವು. ಅಲ್ಲೆಲ್ಲೂಯ್ಯ. ನಮ್ಮಂತ ದೇವರು ಯಾರಿಲ್ಲ ಈ ಲೋಕದಲ್ಲಿ. ಯಾಕಂದ್ರೆ ದೇವರು ನಮಗೆ ಜೀವ, ದೇವರು ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆತ
ಆತನ ಬಳಿಗೆ ಬರೋಣ. ನಂಬಿಕೆ ಆತನಲ್ಲಿ ಇರೋಣ. ನಂಬಿಕೆ ಹುಟ್ಟಿಸುವನು, ನಂಬಿಕೆ ಪೂರೈಸುವನಾಗಿದ್ದಾನೆ. ಆತನ ಬಳಿಗೆ ಬರುವಾಗ ಕರ್ತ ನಮ್ಮನ್ನು ರಚಿಸಿ, ನಮ್ಮನ್ನು ಉದ್ಧರಿಸಿ, ನಮ್ಮನ್ನು ಉನ್ನತ ಸ್ಥಿತಿಗೆ ಇಡುತ್ತಾನ್ರಿ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆದ್ದರಿಂದ ಈ ವಾಕ್ಯ ಮುಖಾಂತರ ಇವತ್ತು ನಿಮ್ಮನ್ನು ನೋಡುವಂತೆ ಕರ್ತನ ಕೃಪೆ ಮಾಡಿದ್ದಾನೆ. ವಾಕ್ಯ ಮುಖಾಂತರವಾಗಿ ಮತ್ತೊಂದೊಮ್ಮೆ ನಿಮ್ಮನ್ನು ಕಾಣುವವರಿಗೆ ಆತನ ಕೃಪೆ ಇರಲಿ. ನಂಬಿಕೆಯಲ್ಲಿ ಸ್ಥಿರವಾಗಿರಿ, ದೃಢವಾಗಿರಿ. ನಂಬಿಕೆ ಕಳ್ಕೊಳ್ಳುತ್ತೇನೆ. ನಂಬಿಕಸ್ಥರ ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಈ ವಾಕ್ಯ ಮುಖಾಂತರವಾಗಿ ಸ್ವಾಮಿ ಅಪ್ಪ, ನಿನ್ನ ಜನರಿಗೆ ನೀನು ಮಾತನಾಡಿದಿ. ಇದನ್ನು ನೋಡುತ್ತಿರುವಂತಹ ಒಬ್ಬೊಬ್ಬರು ಸ್ವಾಮಿ ಪುನಃ ಅವರಿಗೆ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂದಿರುವಂತೆ ಅಪ್ಪ ನೀನು ಕೃಪೆ ಮಾಡು. ಎಲ್ಲವನ್ನು ಕಳ್ಕೊಂಡು ಬಂದಿದ್ದಾರೆ, ನಂಬಿಕೆ ಇಲ್ಲದೆ ಬಂದಿದ್ದಾರೆ, ಸಮಾಧಾನ ಇಲ್ಲದೆ ಬಂದಿದ್ದಾರೆ. ಅಪ್ಪ ಸಮಾಧಾನವಾಗಿ ಕೊಡು. ಅವ್ರಿಗೆ ನಂಬಿಕೆಯಲ್ಲಿ ಸ್ವಾಮಿ ಸ್ಥಿರವಾಗಿ ನಿಂದಿರುವಂತೆ ನೀನು ಅವರನ್ನು ಆಶೀರ್ವದಿಸಿ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ